ಅನ್ನದಾತ ಸುಖೀಭವ ಕಾರ್ಯಕ್ರಮದ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ನಾವು ಒಂದು ಯೂಟ್ಯೂಬ್ ಚಾನಲ್ ಹಾಗೂ ಇನ್ಸ್ಟಾಗ್ರಾಮ್ ಪೇಜ್ ಸ್ಟಾರ್ಟ್ ಮಾಡಿ ಕೆಲವೇ ತಿಂಗಳುಗಳಾಯಿತು. ಆದರೆ ಖುಷಿ ವಿಷಯ ಏನು ಅಂತಂದರೆ, ನಮ್ಮ ಯೂಟ್ಯೂಬ್ ಚಾನಲ್ನ ಆಗಲೇ 3000ಕ್ಕಿಂತ ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಜೊತೆಗೆ 2 ಲಕ್ಷಕ್ಕಿಂತ ಜಾಸ್ತಿ ವ್ಯೂಸ್ ಆಗಿದೆ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ 10,000 ಫಾಲೋವರ್ಸ್ ದಾಟಿದ್ದಾರೆ ಮತ್ತು ಲಕ್ಷಾಂತರ ವ್ಯೂಸ್ ಆಗಿದೆ. ಅದರಿಂದ ಏನಾಗಿದೆ ಅಂದರೆ, ಕರ್ನಾಟಕದ ರಾಜ್ಯಾದ್ಯಂತದಿಂದ ಎಲ್ಲ ಜಿಲ್ಲೆಗಳಿಂದನೂ ನನ್ನನ್ನು ಬಂದು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಫೋನ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಮೇಲ್ ಮೂಲಕ ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮ ಸ್ಟುಡಿಯೋಗೆ ಡೈರೆಕ್ಟಾಗಿ ಬಂದು ಅವರ ಶಾರ್ಟ್ ಫಿಲ್ಮ್ ಪ್ರಾಜೆಕ್ಟ್ಸ್ ಇರ್ಬೋದು ಅಥವಾ ಫಿಲ್ಮ್ ಪ್ರಾಜೆಕ್ಟ್ಸ್ ಇರ್ಬೋದು ಡಿಸ್ಕಸ್ ಮಾಡ್ತಾ ಇದ್ದಾರೆ. ನಾನು ಯಾಕೆಂದರೆ ಇದಕ್ಕಿಂತ ಮುಂಚೆ ಒಂದು ಇದರಲ್ಲಿ ಹೇಳಿದ್ದೆ, ಏನು ಅಂದರೆ ಶಾರ್ಟ್ ಫಿಲ್ಮ್ಸ್ಗಾಗಿ ಆದ್ಯತೆ ಕೊಡ್ತೀವಿ, ಹೊಸಬ್ರಿಗೆ ಆದ್ಯತೆ ಕೊಡ್ತೀವಿ ಅಂತ. ಆ ಥರ ನಾವು ಹೇಳಿದ ಮೇಲೆ ಸುಮಾರು ಜನ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಮೇಲ್ ಮಾಡಿದ್ರು. ಮೇಲ್ ಮಾಡಿದವ್ರಿಗೆಲ್ಲ ಫೋನ್ ಮಾಡಿ ನಾವು ಕರ್ಸ್ಕೊಂಡಿದ್ರಲ್ಲಿ ಆಗಲೇ 150ರಿಂದ 200 ಜನ ಬಂದು ಭೇಟಿ ಮಾಡೋದ್ರು. ಅದರಲ್ಲಿ ನಾವು ಆಗಲೇ 12ರಿಂದ 13 ಶಾರ್ಟ್ ಫಿಲಮ್ಸ್ನ ಶಾರ್ಟ್ ಲಿಸ್ಟ್ ಮಾಡಿ ಅವರಿಗೆ ಆಗಲೇ ಹೇಳಿ ಕಳಿಸಿದ್ದೀವಿ. ಅದರಲ್ಲಿ 2ರಿಂದ 3 ಶಾರ್ಟ್ ಫಿಲಮ್ಸ್ ಆಗಲೇ ಶೂಟ್ ಆಗಿ ಅದರಲ್ಲಿ 2 ಎಡಿಟಿಂಗ್ ಹಂತದಲ್ಲಿ ಇದೆ. ಸೊ ಈ ಕೂಡಲೇ ಅದನ್ನು ಸದ್ಯದಲ್ಲೇ ನಿಮ್ಮ ಮುಂದೆ ತರ್ತೀವಿ. ತಂದಾಗ ಅದನ್ನು ನೋಡಿ ನೀವು ಎಂಜಾಯ್ ಮಾಡ್ತೀರಾ. ಎಂಜಾಯ್ ಮಾಡಿದ್ಮೇಲೆ ಎಲ್ಲರಿಗೂ ಅದನ್ನ ಶೇರ್ ಮಾಡ್ತೀರಾ. ಸಾಕಷ್ಟು ಜನ ನೋಡೋಕ್ಕೆ ಹಂಗಾಗಲಿ. ಜೊತೆಗೆ ಈ ಯುವ ಪ್ರತಿಭೆಗಳಿಗೆ ಅವರ ಶಾರ್ಟ್ ಫಿಲಮ್ ಮೂಲಕ ದೊಡ್ಡ ಸಿನಿಮಾಗೆ ಹೋಗೋಕ್ಕೆ ಒಂದು ಅವಕಾಶ ಸಿಗಲಿ ಅನ್ನೋದೇ ನಮ್ಮ ಉದ್ದೇಶ. ಬಿಯಾಂಡ್ ಡ್ರೀಮ್ಸ್ ಕ್ರಿಯೇಷನ್ ನಮ್ಮ ಕಂಪನಿಯ ಉದ್ದೇಶನೇ ಹೊಸ ಪ್ರತಿಭೆಗಳಿಗೆ ಒಂದು ಅವಕಾಶ ಕೊಟ್ಟು ಅವ್ರನ್ನ ನಮ್ಮ ಕನ್ನಡ ಚಲನಚಿತ್ರ ಇಂಡಸ್ಟ್ರಿ ಒಳಗಡೆ ಕರ್ಕೊಳ್ಳೋದು ಅಂತ. ಸೊ ಅದರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ. ಜೊತೆಗೆ ಶಾರ್ಟ್ ಫಿಲಮ್ಸ್ ಒಂದೇ ಅಂತ ಅಲ್ಲ, ಎಷ್ಟೋ ಜನ ಸರ್ ನಾವು ಒಂದು ಮ್ಯೂಸಿಕ್ ಆಲ್ಬಮ್ ಮಾಡಿದ್ದೀವಿ, ನಾವು ಮ್ಯೂಸಿಕ್ ಆಲ್ಬಮ್ನ ನೀವು ಮಾಡ್ತೀರಾ ಪ್ರೊಡ್ಯೂಸು ಅಂತ ಅಂದಾಗ, ಮ್ಯೂಸಿಕ್ ಆಲ್ಬಮ್ ಬಗ್ಗೆನೂ ಯೋಚನೆ ಮಾಡಿ. ಸೊ ಫಸ್ಟು ಒಂದು ಡಿವೋಷ್ನಲ್ ಸಾಂಗ್ನ ಒಂದು ರೆಡಿ ಮಾಡಿದ್ದೀವಿ. ಅದು ಆದಷ್ಟು ಬೇಗ ಮೊಟ್ಟ ಮೊದಲ ಬಾರಿಗೆ ಅದು ಬರುತ್ತೆ. ಅದಾದಮೇಲೆ ಶಾರ್ಟ್ ಫಿಲ್ಮ್ಸ್ ಬರ್ತಾ ಹೋಗುತ್ತೆ. ನನಗೆ ಹೇಗೆ ನೀವು ಬೆಂಬಲಿಸಿದ್ದೀರಾ ಮತ್ತು ಪ್ರೋತ್ಸಾಹ ಕೊಟ್ಟಿದ್ದೀರಾ, ಅದೇ ಥರ ಈ ಯುವ ಪ್ರತಿಭೆಗಳಿಗೂ ನೀವು ಪ್ರೋತ್ಸಾಹ ಮತ್ತು ಬೆಂಬಲ ಕೊಟ್ಟರೆ ಇವರು ಕನ್ನಡ ಚಿತ್ರರಂಗದಲ್ಲಿ ಬೆಳೆಯೋದ್ರಲ್ಲಿ ಸಂಶಯನೇ ಇಲ್ಲ. ಇವ್ರಿಗೂ ನನಗೆ ಹೇಗೆ ಸಪೋರ್ಟ್ ಮಾಡ್ತಿದ್ರೋ ಹಾಗೆ ಮಾಡಿ ಅಂತ ಕೇಳ್ಕೊತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕವಾಗಿ ವಂದನೆಗಳು ತಿಳಿಸ್ತಾ ಇದ್ದೀನಿ. ಥ್ಯಾಂಕ್ ಯು.